ಅಯ್ಯೋ ಬನ್ನಿ 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 ಅಂದ್ರೆ ಬನ್ನಿ. ಅರೆ ಇದ್ಯಾಕೆ ಹಿಂಗ್ ಮಕ್ಕ ನೋಡ್ರಿ ಬನ್ನಿ ಇನ್ನೊಂದು ಹುಡುಗಿ ನೋಡ್ಬೇಕಾಗದ ಅಯ್ಯೋ ಬನ್ನಿ. ಬನ್ನಿ ಅಂದ್ರೆ ಬನ್ನಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಅವ್ರೆ ಅವ್ರೆ ಯಾರು ಬಂದವ್ರೆ ನೋಡ್ ಬನ್ನಿ. ಏನ್ಲ ಗಿರ್ಗಿಟ್ಲೆ? ನಮಸ್ಕಾರ ಕಣ್ರವ. ನಮಸ್ಕಾರ. ಏನ್ ಬ್ರೋಕರ್ ಮಾಧವನವ್ರೆ ಈಟ್ ದೂರ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಅವರೇ, ಈ ಹುಡುಗರು ರಟ್ಟಿದಾಗ ಬಂದು ಗೌಡ್ರು ಕರೀತಿದ್ದಾರೆ ಅಂತಂದ್ರು, ಅದಕ್ಕೆ ಬಂದೆ. ಬರೋಕ್ ಹೇಳಿದ್ರು ಅಂತ ಹೇಳಿದ್ರ? ಯಾರು ಇಲ್ಲ ಬರೋಕ್ ಹೇಳಿದ್ದು? ಮುದ್ದಗೌಡ್ರೆ ಮಹೇಶ್ ಅಣ್ಣಂಗೆ ಲಗ್ನ ಆಗಿ ಮಕ್ಳಾಗ ಗಂಟ ಗೌಡ್ರು ಮತ್ತೆ ಅತ್ಕೆಮ್ಮನು ದೂರ ಇರ್ಬೇಕಂತೆ, ಇಲ್ಲ ಅಂದ್ರೆ ಅವ್ರ ಪಿರಾಣಕ್ಕೆ ಅಪಾಯ ಅಂತೆ. ಅದಕ್ಕೆ ಮಹೇಶ್ ಅಣ್ಣನ್ಗೂ ಲಗ್ನ ಮಾಡಿದ್ರೆ ಎಲ್ಲಾ ಸರಿ ಹೋಯ್ತದೆ ಅಂತ ಹೇಳಿ ಹುಡ್ಗಿನ್ ತೋರ್ಸಕ್ಕೆ ಅಂತ ಇವ್ರನ್ನ ಕರ್ಕೊಂಬಂದ. ಅಯ್ಯೋ ಹೆಂಗಾರ ಮಾಡಿ ನನ್ನ ಮಗಳು ಕಮ್ಲಿನ ಮಹೇಶನ್ ಕೊಟ್ಟೆ ಲಗ್ನ ಮಾಡಿಸ್ಬೇಕು ಅಂತ ನಾನು ಒದ್ದಾಡ್ತೀವ್ನಿ. ಆದ್ರೆ ಈ ಇಬ್ರು ನನ್ನ ದಾರಿಗೆ ಅಡ್ಡ ಬರ್ತಾವ್ರಲ್ಲ, ಏನ್ ಮಾಡ್ಲಿ? ಇದನ್ನ ಹೆಂಗ್ ತಡಿಯೋದು? ಅವರೇ, ಯಾವ ತರ ಹುಡುಗಿ ನೋಡಿ ಅಂತೀರಾ ಅದೇ ತರ ಹುಡುಗಿ ನೋಡ್ತೀನಿ. ಕಾಂಚನ, ನೀನ್ ನೋಡಿದ್ರೆ ದೂರ ಮಾಡಬೇಕು ಅಂತ ಹೇಳಿ ಕೌಡಿ ಶಾಸ್ತ್ರಿಗಳ ಕೈಯಲ್ಲಿ ಸುಳ್ಳು ಉಳಿಸ್ದೆ. ಇವ್ರು ನೋಡಿದ್ರೆ ಹತ್ರ ಮಾಡಕ್ ಓಡಾಡ್ತವ್ರೆ. ಈಗೇನಾರ ನೀನು ಮಹೇಶನ್ ಲಗ್ನ ಮಾಡಿಸಿದ್ರೆ ಅವರಿಬ್ರು ಹತ್ರ ಆಗಕ್ಕೆ ದಾರಿ ಸುಲಭ ಆಯ್ತದೆ. ನೀನು ಅಂದ್ಕೊಂಡಂಗೆ ಅವಳನ್ನ ಅಟ್ಟಿ ಬಿಟ್ಟು ಕಳ್ಸೋಕ್ಕಾಗಕ್ಕಿಲ್ಲ. ಓಸಿ ಸಂದಾಗಿ ಯೋಚನೆ ಮಾಡು, ಇಲ್ಲ ಅಂದರೆ ಅವಳು ಇಲ್ಲೇ ಉಳ್ಕೋತಾಳೆ. ಆಟೆ ಅಲ್ಲ, ಈಗೇನಾರ ಈ ಅಟ್ಟಿಗೆ ಇನ್ನೊಬ್ಳು ಸೊಸೆ ಬಂದರೆ ಅವಳನ್ನ ಅವಳ ಕಡೆ ಮಾಡಿಕೊಂಡು ನಿನ್ನ ಸಂದಾಗಿ ಆಟ ಆಡಿಸ್ತಾಳೆ. ಓಸಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಕೋ. ನೋಡಿ ಮಾಧವನವ್ರೆ, ನಾನೇನು ಕರ್ಕೊಬನ್ನಿ ಅಂತ ಹೇಳಿರ್ಲಿಲ್ಲ. ಹಂಗೇನಾದ್ರೂ ಇದ್ರೆ ಕಳಿಸ್ತೀನಿ, ನೀವಿ ನೋಡಿ. ಸರಿ ಅವರೇ ಇವ್ರನ್ನ ಕಳ್ಸ್ಬಿಟ್ರೆ ಮಹೇಶ್ ಅಣ್ಣನ ಲಗ್ನಕ್ಕೆ ಹುಡುಗಿ ನೋಡೋರು ಯಾರು ಹೇಳಿ? ನೋಡಿ ಗಿರ್ಗಿಟ್ಲೆ, ಯಾವಾಗ ಹುಡುಗಿ ನೋಡಬೇಕು, ಯಾವಾಗ ಲಗ್ನ ಮಾಡಬೇಕು ಅನ್ನೋದು ನಿನಗಿಂತಲೂ ಸಂದಾಗಿ ನನಗೆ ಗೊತ್ತದೆ. ನೀವಿಬ್ರು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋಣ. ಹಾಂ, ಆದ್ರೂ ನೀವೀಗ ಸುಮ್ಕೆ ಆಗ್ಬಿಟ್ರೆ ನಮ್ ಗೌಡ್ರು ಜೀವನ ಹಾಳಾಗೋಕಿಲ್ವಾ? ಏಯ್, ನಮ್ಮಟ್ಟಿಲಿರೋರ್ ಜೀವನದ ಬಗ್ಗೆ ಯೋಚನೆ ಮಾಡಕ್ ನೀವ್ ಯಾರು ಇರಲ್ಲ. ನಿಮ್ ಗೇಮೆ ಎಷ್ಟದು ಅಷ್ಟು ಮಾಡ್ಕೊಂಡು ಹೋಗಿ. ಇಷ್ಟಕ್ಕೂ ನಿಮ್ಮನ್ನ ಏನ್ ಅನ್ಕೊಂಡಿದ್ದೀರಲ್ಲ? ನಮ್ಮ ಮಟ್ಟಿಲಿ ಗೇಮೆ ಮಾಡ್ಕೊಂಡಿರೋರು ಅಷ್ಟ್ ಮಾಡ್ಕೊಂಡ್ ಬಿದ್ದಿರಿ. ಅದ ಬಿಟ್ಟು ಬೇರೆ ಈಸಿಗೆ ತಲೆ ಹಾಕಿದ್ರು ಹೊಲ್ಲುದ್ರಿಸ್ಬಿಡ್ತೇನೆ. ಏಯ್ ಮಾವ, ಒಂದೇ ಒಂದು ಮಾತಾಡಿದ್ರು ನಾನ್ ಸುಮ್ಕೆ ಇರಕ್ಕಿಲ್ಲ. ಇವರು ನಮ್ಮ ಅಟ್ಟಿ ಆಳ್ಗಳಲ್ಲ, ನನ್ನ ಜೀವದ ದೋಸ್ತ್ಗಳು. ಇನ್ನೊಂದು ಗೀತಾ ಅವ್ರನ್ನ ಆಳ್ಗಳು ಅಂತ ಹೇಳ್ದು ನಿನ್ನೆ ಅಟ್ಟಿ ಬಿಟ್ಟು ಓಡಿಸ್ಬಿಡ್ತೀನಿ. ನೋಡಿದ ಅರ್ಥ ಆಯ್ತಾ? ಮಾಧವಯ್ಯನವ್ರೆ, ಇವ್ರುಗಳೇನೋ ಗೊತ್ತಿಲ್ಲದೆ ಕರ್ಕೊಂಡ್ಬಂದ್ಬಿಟ್ಟವ್ರೆ, ನೀವೇ ನೋಡಿ. ಬರ್ತಿ ಕೊಡ್ರೆ ಲೈ,
ನೀವೇನ್ರಲ್ಲ ಮಕ್ಕ ನೋಡ್ಕೊಂಡು ನಿಂತಿದ್ರ? ಹೋಗ್ರಲ್ಲ. ಅಲ್ಲ ಗೌಡ್ರೆ, ಮಹೇಶ್ ಅಣ್ಣನ ಲಗ್ನ. ಹೇಳಿದ ಅರ್ಥ ಆಯ್ತಿಲ್ವೇ? ಹೋಗ್ರಲ್ಲ. ಅವ್ವ, ಅವ್ರೇನೋ ಗೊತ್ತಿಲ್ಲದೆ ತೆಪ್ಪು ಮಾಡ್ಬಿಟ್ಟವ್ರೆ. ನೀನೇನು ಮನ್ಸು ಕಚ್ಕೋಬೇಡ ಕಣವ. ನೋಡು, ನಿನ್ಗೆ ಯಾವಾಗ ಇಷ್ಟ ಬರ್ತದೋ ಆಗ್ಲೇ ತಮ್ಮಯ್ಯನ ಲಗ್ನ ಮಾಡವ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಕಣವ. ನೀನೇನು ಬೇಸರ ಮಾಡ್ಕೋಬೇಡ. ನಾನೇನು ಬೇಸರ ಮಾಡ್ಕೊಂಡಿಲ್ಲ ಕಣ್ಮಗ. ನೀನ್ಯಾಕೆ ಸುಮ್ಕೆ ಸಂಕಟಪಟ್ಟಿಯೇ? ಮಾದೇವಯ್ಯನವರು ಇದ್ದಕ್ಕಿದ್ದಾಗೆ ಬಂದ್ಬಿಟ್ರಲ್ಲ, ಏನು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಟೆಯ. ಏಯ್ ಮಾವ, ಕೂಲಿ ಮಾಡೋನು ನಿನ್ಗಿಂತ ಒಂದ್ ಕೈ ಮೇಲಾಗೆ ಇರ್ತಾನೆ. ಯಾರ ಬಗ್ಗೆನೂ ಇನ್ನೊಂದ್ಕಿಂತ ಕೀಳಾಗಿ ಮಾತಾಡ್ಬೇಡ. ಇನ್ನೊಂದ್ಕಿಂತ ಇದೇನಾದ್ರು ಆದ್ರೆ ಟಾರ್ಗೆಟ್ ಫಿಕ್ಸೆಯಾ.